ಹಾವೇರಿ ಜಿಲ್ಲೆ ಈ ಬಾರಿ ಮೆಕ್ಕೆಜೋಳದ ಕಣಜವಾಗಿದೆ. 80% ಬೆಳೆಯಲಾಗಿದೆ. ಆದರೆ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದು ಬಿಟ್ಟರೆ ಖರೀದಿ ಕೇಂದ್ರದಲ್ಲಿ ಮೆಕ್ಕೆಜೋಳ ಖರೀದಿ ಮಾಡದ ಕಾರಣ ಅನ್ನದಾತರು ಕಂಗಾಲಾಗಿದ್ದಾರೆ. ರಸ್ತೆ ಪಕ್ಕದಲ್ಲಿ ರಾಶಿ ರಾಶಿ ಮೆಕ್ಕೆಜೋಳ. ಕಿಡಿಗೇಡಿಗಳ ಕೃತ್ಯಕ್ಕೆ ಸುಟ್ಟು ಹೋದ ಬೆಳೆ. ಖರೀದಿ ಕೇಂದ್ರದ ಮುಂದೆ ಕಂಗಾಲಾಗಿರುವಂತಹ ಅನ್ನದಾತರು. ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದ ರೈತರ ಗೋಳು ಕೇಳೋರು ಯಾರು ಎನ್ನುವಂತಾಗಿದೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಗಿತ. ಹಾವೇರಿ ಜಿಲ್ಲೆಯಲ್ಲಿ ರೈತರು ಪರದಾಟ. ಇದು ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದ ಅನ್ನದಾತರ ಕಥೆ. ಇದು ಈ ಬಾರಿ ಜಿಲ್ಲೆಯಲ್ಲಿ 80% ಮೆಕ್ಕೆಜೋಳ ಬೆಳೆಯಲಾಗಿದೆ. ಸುಮಾರು 12 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆದಿದ್ದಾರೆ. ಆದರೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ 1.5 ತಿಂಗಳಿಂದ ರೈತರು ಹೋರಾಟವನ್ನು ನಡೆಸಿದರು. ಇನ್ನು ರೈತರ ಹೋರಾಟದ ಫಲವಾಗಿ ಸರ್ಕಾರ 2400 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿತ್ತು. ಆದರೆ ನೂರಾರು ರೈತರು ನೋಂದಣಿ ಮಾಡಿಸಿ ಮೆಕ್ಕೆಜೋಳ ತೆನೆಯನ್ನ ರಾಶಿ ಮಾಡಿದ್ದಾರೆ. ಆದರೆ ಈಗ ಖರೀದಿ ಕೇಂದ್ರ ಮೆಕ್ಕೆಜೋಳ ಖರೀದಿ ಮಾಡ್ತಾ ಇಲ್ಲ. ಇದರಿಂದಾಗಿ ಅನ್ನದಾತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸಭೆ ಕರೆದ 20 ದಿವಸ ಆದರೂ ಕೂಡ ನೋಂದಣಿ ಮಾಡಿಸ್ರಿ ಅಂದ್ರೆ ಆಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಅನೇಕ ರೈತರು ನೋಂದಣಿ ಮಾಡಿಸಿದ್ದಾರೆ. ಇನ್ನೂವರೆಗೆ ನಿಮ್ಮ ಗೋವಿನ ಜೋಳ ನಾವು ಖರೀದಿ ಮಾಡ್ಕೊಂತೇವೆ ಅಂದ ಜಿಲ್ಲಾಧಿಕಾರಿಯಿಂದ ಒಂದು ಮಾತಿಲ್ಲ ಸರ್. ಈ ಕೂಡಲೇ ಈಗಾಗಲೇ ಇವರು ನೋಂದಣಿ ಮಾಡಿಸಿದ್ಕೆ ನಮ್ಮ ರೈತರ ಹೊಲದಾಗ ಗೋವಿನ ಜೋಳ ಒಕ್ಕಣಿಕೆ ಮಾಡಿದ್ದಾರೆ, ಕಣದಾಗ ಒಕ್ಕಣಿಕೆ ಮಾಡಿದ್ದಾರೆ. ಈಗೆಲ್ಲ ಇಲ್ಲಿ ನೋಡ್ರಿ ಸರ್, ಅಲ್ಲಿ ಹೊಲದಾಗ ಅದಾವೆ, ಕಣದಾಗ ಅದಾವೆ. ಜಿಲ್ಲಾಡಳಿತ ಕೂಡಲೇ ಈಗ ಹೆಂಗೆ ಖರೀದಿ ಕೇಂದ್ರ ತೆರಿತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ರಲ್ಲ, ಆ ಮಾತಿನ ಪ್ರಕಾರ ಖರೀದಿ ಕೇಂದ್ರ ತೆರೆದ ರೈತರು ಗೊಂಜಾಳವನ್ನು ಖರೀದಿ ಮಾಡ್ಕೋಬೇಕಂದ್ರೆ ಮಾಧ್ಯಮದ ಮುಖಾಂತರ ಇವತ್ತು ಜಿಲ್ಲಾಡಳಿತಕ್ಕಾಗಲಿ ಸರ್ಕಾರಕ್ಕಾಗಲಿ ಸರ್ ಒತ್ತಾಯ ಮಾಡ್ತಾ ಇದ್ದಾನೆ ಸರ್. ಮೆಕ್ಕೆಜೋಳದ ಖರೀದಿ ಕೇಂದ್ರದಲ್ಲಿ ನೂರಾರು ರೈತರು ನಾ ಮುಂದೆ ತಾ ಮುಂದೆ ಅಂತ ನೋಂದಣಿ ಮಾಡಿಸಿದ್ದಾರೆ. ಈಗ ನೋಡಿದ್ರೆ ಖರೀದಿ ಮಾಡ್ತಾ ಇಲ್ಲ. ಕಾಟಾಚಾರಕ್ಕೆ ಕೆಲವು ಕಾರ್ಖಾನೆಗಳು 2000 ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ. ಆದರೆ ಕೆಎಂಎಫ್ ಖರೀದಿ ಕೇಂದ್ರ ಇನ್ನೂ ಖರೀದಿ ಪ್ರಾರಂಭಿಸಿಲ್ಲ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರೈತರ ಮೂಗಿಗೆ ತುಪ್ಪ ಹಚ್ಚೋ ಕೆಲಸವನ್ನ ಸರ್ಕಾರ ಮಾಡಿದೆ. ರೈತರಿಗೆ ಮೋಸ ಮಾಡಿ ಪ್ರತಿಯೊಬ್ಬ ರೈತರಿಗೆ 50 ಕ್ವಿಂಟಲ್ ಮೊದಲು 10 ಅಂದ್ರು, ಆಮೇಲೆ 50 ಅಂದ್ರು. 50 10 ತಗೊಂಡಿಲ್ಲ, 5 ತಗೊಂಡಿಲ್ಲ. ಮತ್ತು ಖರೀದಿ ಕೇಂದ್ರಗಳನ್ನ ಹೆಚ್ಚಿನ ಕೂಡ ಮಾಡಿಲ್ಲ. ತಾಲೂಕು ಮಟ್ಟದಲ್ಲಿ ಖರೀದಿ ಕೇಂದ್ರ ಮಾಡಬೇಕು. ಯಾಕಂದ್ರೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ 80% ರೈತರು ಇವತ್ತು ಮೆಕ್ಕೆಜೋಳ ಬೆಳೆದಿದ್ದಾರೆ. ರಾಜ್ಯದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಇದೆ. ಇವರು 10 ಲಕ್ಷ ಮೆಟ್ರಿಕ್ ಟನ್ ಮಾಡ್ತೀವಿ ಅಂದವರು ಇವತ್ತುವರೆಗೂ ಭಾಳ ಅಂತಂದರೆ ಒಂದು 60-70 ಸಾವಿರ ಮೆಟ್ರಿಕ್ ಟನ್ ಖರೀದಿ ಮಾಡಿ, ಅದಕ್ಕಿಂತ ಹೆಚ್ಚಿಗೆ ಮಾಡಿಲ್ಲ. ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ, ಏಜೆನ್ಸಿ ಫಿಕ್ಸ್ ಮಾಡಿಲ್ಲ. ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಗೋಣಿ ಚೀಲ ಹಿಡಿದು ಕೂತ್ಕೊಂಡು ಖರೀದಿ ಕೇಂದ್ರ ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ. ಮೆಕ್ಕೆಜೋಳ ಬೆಳೆದ ಅನ್ನದಾತರು ಕಂಗಾಲಾಗಿದ್ದಾರೆ. ಇನ್ನಾದರೂ ಕೂಡ ಸರ್ಕಾರ ರೈತರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆ ಈ ಬಾರಿ ಮೆಕ್ಕೆಜೋಳದ ಕಣಜವಾಗಿದೆ. 80% ಬೆಳೆಯಲಾಗಿದೆ. ಆದರೆ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದು ಬಿಟ್ಟರೆ ಖರೀದಿ ಕೇಂದ್ರದಲ್ಲಿ ಮೆಕ್ಕೆಜೋಳ ಖರೀದಿ ಮಾಡದ ಕಾರಣ ಅನ್ನದಾತರು ಕಂಗಾಲಾಗಿದ್ದಾರೆ. ರಸ್ತೆ ಪಕ್ಕದಲ್ಲಿ ರಾಶಿ ರಾಶಿ ಮೆಕ್ಕೆಜೋಳ. ಕಿಡಿಗೇಡಿಗಳ ಕೃತ್ಯಕ್ಕೆ ಸುಟ್ಟು ಹೋದ ಬೆಳೆ. ಖರೀದಿ ಕೇಂದ್ರದ ಮುಂದೆ ಕಂಗಾಲಾಗಿರುವಂತಹ ಅನ್ನದಾತರು. ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದ ರೈತರ ಗೋಳು ಕೇಳೋರು ಯಾರು ಎನ್ನುವಂತಾಗಿದೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಗಿತ. ಹಾವೇರಿ ಜಿಲ್ಲೆಯಲ್ಲಿ ರೈತರು ಪರದಾಟ. ಇದು ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದ ಅನ್ನದಾತರ ಕಥೆ. ಇದು ಈ ಬಾರಿ ಜಿಲ್ಲೆಯಲ್ಲಿ 80% ಮೆಕ್ಕೆಜೋಳ ಬೆಳೆಯಲಾಗಿದೆ. ಸುಮಾರು 12 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆದಿದ್ದಾರೆ. ಆದರೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ 1.5 ತಿಂಗಳಿಂದ ರೈತರು ಹೋರಾಟವನ್ನು ನಡೆಸಿದರು. ಇನ್ನು ರೈತರ ಹೋರಾಟದ ಫಲವಾಗಿ ಸರ್ಕಾರ 2400 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿತ್ತು. ಆದರೆ ನೂರಾರು ರೈತರು ನೋಂದಣಿ ಮಾಡಿಸಿ ಮೆಕ್ಕೆಜೋಳ ತೆನೆಯನ್ನ ರಾಶಿ ಮಾಡಿದ್ದಾರೆ. ಆದರೆ ಈಗ ಖರೀದಿ ಕೇಂದ್ರ ಮೆಕ್ಕೆಜೋಳ ಖರೀದಿ ಮಾಡ್ತಾ ಇಲ್ಲ. ಇದರಿಂದಾಗಿ ಅನ್ನದಾತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸಭೆ ಕರೆದ 20 ದಿವಸ ಆದರೂ ಕೂಡ ನೋಂದಣಿ ಮಾಡಿಸ್ರಿ ಅಂದ್ರೆ ಆಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಅನೇಕ ರೈತರು ನೋಂದಣಿ ಮಾಡಿಸಿದ್ದಾರೆ. ಇನ್ನೂವರೆಗೆ ನಿಮ್ಮ ಗೋವಿನ ಜೋಳ ನಾವು ಖರೀದಿ ಮಾಡ್ಕೊಂತೇವೆ ಅಂದ ಜಿಲ್ಲಾಧಿಕಾರಿಯಿಂದ ಒಂದು ಮಾತಿಲ್ಲ ಸರ್. ಈ ಕೂಡಲೇ ಈಗಾಗಲೇ ಇವರು ನೋಂದಣಿ ಮಾಡಿಸಿದ್ಕೆ ನಮ್ಮ ರೈತರ ಹೊಲದಾಗ ಗೋವಿನ ಜೋಳ ಒಕ್ಕಣಿಕೆ ಮಾಡಿದ್ದಾರೆ, ಕಣದಾಗ ಒಕ್ಕಣಿಕೆ ಮಾಡಿದ್ದಾರೆ. ಈಗೆಲ್ಲ ಇಲ್ಲಿ ನೋಡ್ರಿ ಸರ್, ಅಲ್ಲಿ ಹೊಲದಾಗ ಅದಾವೆ, ಕಣದಾಗ ಅದಾವೆ. ಜಿಲ್ಲಾಡಳಿತ ಕೂಡಲೇ ಈಗ ಹೆಂಗೆ ಖರೀದಿ ಕೇಂದ್ರ ತೆರಿತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ರಲ್ಲ, ಆ ಮಾತಿನ ಪ್ರಕಾರ ಖರೀದಿ ಕೇಂದ್ರ ತೆರೆದ ರೈತರು ಗೊಂಜಾಳವನ್ನು ಖರೀದಿ ಮಾಡ್ಕೋಬೇಕಂದ್ರೆ ಮಾಧ್ಯಮದ ಮುಖಾಂತರ ಇವತ್ತು ಜಿಲ್ಲಾಡಳಿತಕ್ಕಾಗಲಿ ಸರ್ಕಾರಕ್ಕಾಗಲಿ ಸರ್ ಒತ್ತಾಯ ಮಾಡ್ತಾ ಇದ್ದಾನೆ ಸರ್.
ಮೆಕ್ಕೆಜೋಳದ ಖರೀದಿ ಕೇಂದ್ರದಲ್ಲಿ ನೂರಾರು ರೈತರು ನಾ ಮುಂದೆ ತಾ ಮುಂದೆ ಅಂತ ನೋಂದಣಿ ಮಾಡಿಸಿದ್ದಾರೆ. ಈಗ ನೋಡಿದ್ರೆ ಖರೀದಿ ಮಾಡ್ತಾ ಇಲ್ಲ. ಕಾಟಾಚಾರಕ್ಕೆ ಕೆಲವು ಕಾರ್ಖಾನೆಗಳು 2,000 ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ. ಆದ್ರೆ ಕೆಎಂಎಫ್ ಖರೀದಿ ಕೇಂದ್ರ ಇನ್ನೂ ಖರೀದಿ ಪ್ರಾರಂಭಿಸಿಲ್ಲ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರೈತರ ಮೂಗಿಗೆ ತುಪ್ಪ ಹಚ್ಚೋ ಕೆಲಸವನ್ನ ಸರ್ಕಾರ ಮಾಡಿದೆ. ರೈತರಿಗೆ ಮೋಸ ಮಾಡಿ ಪ್ರತಿಯೊಬ್ಬ ರೈತರಿಗೆ 50 ಕ್ವಿಂಟಲ್ ಮೊದಲು 10 ಅಂದ್ರು, ಆಮೇಲೆ 50 ಅಂದ್ರು. 50 10 ತಗೊಂಡಿಲ್ಲ, 5 ತಗೊಂಡಿಲ್ಲ ಮತ್ತು ಖರೀದಿ ಕೇಂದ್ರಗಳನ್ನ ಹೆಚ್ಚಿನ ಕೂಡ ಮಾಡಿಲ್ಲ. ತಾಲೂಕು ಮಟ್ಟದಲ್ಲಿ ಖರೀದಿ ಕೇಂದ್ರ ಮಾಡಬೇಕು. ಯಾಕಂದ್ರೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ 80ರಷ್ಟು ರೈತರು ಇವತ್ತು ಮೆಕ್ಕೆಜೋಳ ಬೆಳೆದಿದ್ದಾರೆ. ರಾಜ್ಯದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಇದೆ. ಇವರು 10 ಲಕ್ಷ ಮೆಟ್ರಿಕ್ ಟನ್ ಮಾಡ್ತೀವಿ ಅಂದವರು ಇವತ್ತುವರೆಗೂ ಭಾಳ ಅಂತಂದರೆ ಒಂದು 60-70 ಸಾವಿರ ಮೆಟ್ರಿಕ್ ಟನ್ ಖರೀದಿ ಮಾಡಿ, ಅದಕ್ಕಿಂತ ಹೆಚ್ಚಿಗೆ ಮಾಡಿಲ್ಲ. ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ, ಏಜೆನ್ಸಿ ಫಿಕ್ಸ್ ಮಾಡಿಲ್ಲ. ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಗೋಣಿ ಚೀಲ ಹಿಡಿದು ಕೂತ್ಕೊಂಡು ಖರೀದಿ ಕೇಂದ್ರ ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ. ಮೆಕ್ಕೆಜೋಳ ಬೆಳೆದ ಅನ್ನದಾತರು ಕಂಗಾಲಾಗಿದ್ದಾರೆ. ಇನ್ನಾದರೂ ಕೂಡ ಸರ್ಕಾರ ರೈತರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆ ಈ ಬಾರಿ ಮೆಕ್ಕೆಜೋಳದ ಕಣಜವಾಗಿದೆ. 80% ಬೆಳೆಯಲಾಗಿದೆ. ಆದರೆ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದು ಬಿಟ್ಟರೆ ಖರೀದಿ ಕೇಂದ್ರದಲ್ಲಿ ಮೆಕ್ಕೆಜೋಳ ಖರೀದಿ ಮಾಡದ ಕಾರಣ ಅನ್ನದಾತರು ಕಂಗಾಲಾಗಿದ್ದಾರೆ. ರಸ್ತೆ ಪಕ್ಕದಲ್ಲಿ ರಾಶಿ ರಾಶಿ ಮೆಕ್ಕೆಜೋಳ. ಕಿಡಿಗೇಡಿಗಳ ಕೃತ್ಯಕ್ಕೆ ಸುಟ್ಟು ಹೋದ ಬೆಳೆ. ಖರೀದಿ ಕೇಂದ್ರದ ಮುಂದೆ ಕಂಗಾಲಾಗಿರುವಂತಹ ಅನ್ನದಾತರು. ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದ ರೈತರ ಗೋಳು ಕೇಳೋರು ಯಾರು ಎನ್ನುವಂತಾಗಿದೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಗಿತ. ಹಾವೇರಿ ಜಿಲ್ಲೆಯಲ್ಲಿ ರೈತರು ಪರದಾಟ. ಇದು ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದ ಅನ್ನದಾತರ ಕಥೆ. ಇದು ಈ ಬಾರಿ ಜಿಲ್ಲೆಯಲ್ಲಿ 80% ಮೆಕ್ಕೆಜೋಳ ಬೆಳೆಯಲಾಗಿದೆ. ಸುಮಾರು 12 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆದಿದ್ದಾರೆ. ಆದರೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ 1.5 ತಿಂಗಳಿಂದ ರೈತರು ಹೋರಾಟವನ್ನು ನಡೆಸಿದರು. ಇನ್ನು ರೈತರ ಹೋರಾಟದ ಫಲವಾಗಿ ಸರ್ಕಾರ 2,400 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿತ್ತು. ಆದರೆ ನೂರಾರು ರೈತರು ನೋಂದಣಿ ಮಾಡಿಸಿ ಮೆಕ್ಕೆಜೋಳ ತೆನೆಯನ್ನ ರಾಶಿ ಮಾಡಿದ್ದಾರೆ. ಆದರೆ ಈಗ ಖರೀದಿ ಕೇಂದ್ರ ಮೆಕ್ಕೆಜೋಳ ಖರೀದಿ ಮಾಡ್ತಾ ಇಲ್ಲ. ಇದರಿಂದಾಗಿ ಅನ್ನದಾತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸಭೆ ಕರೆದ 20 ದಿವಸ ಆದರೂ ಕೂಡ ನೋಂದಣಿ ಮಾಡಿಸ್ರಿ ಅಂದ್ರೆ ಆಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಅನೇಕ ರೈತರು ನೋಂದಣಿ ಮಾಡಿಸಿದ್ದಾರೆ. ಇನ್ನೂವರೆಗೆ ನಿಮ್ಮ ಗೋವಿನ ಜೋಳ ನಾವು ಖರೀದಿ ಮಾಡ್ಕೊಂತೇವೆ ಅಂದ ಜಿಲ್ಲಾಧಿಕಾರಿಯಿಂದ ಒಂದು ಮಾತಿಲ್ಲ ಸರ್. ಈ ಕೂಡಲೇ ಈಗಾಗಲೇ ಇವರು ನೋಂದಣಿ ಮಾಡಿಸಿದ್ಕೆ ನಮ್ಮ ರೈತರ ಹೊಲದಾಗ ಗೋವಿನ ಜೋಳ ಒಕ್ಕಣಿಕೆ ಮಾಡಿದ್ದಾರೆ, ಕಣದಾಗ ಒಕ್ಕಣಿಕೆ ಮಾಡಿದ್ದಾರೆ. ಈಗೆಲ್ಲ ಇಲ್ಲಿ ನೋಡ್ರಿ ಸರ್, ಅಲ್ಲಿ ಹೊಲದಾಗ ಅದಾವೆ, ಕಣದಾಗ ಅದಾವೆ. ಜಿಲ್ಲಾಡಳಿತ ಕೂಡಲೇ ಈಗ ಹೆಂಗೆ ಖರೀದಿ ಕೇಂದ್ರ ತೆರಿತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ರಲ್ಲ, ಆ ಮಾತಿನ ಪ್ರಕಾರ ಖರೀದಿ ಕೇಂದ್ರ ತೆರೆದ ರೈತರು ಗೊಂಜಾಳವನ್ನು ಖರೀದಿ ಮಾಡ್ಕೋಬೇಕಂದ್ರೆ ಮಾಧ್ಯಮದ ಮುಖಾಂತರ ಇವತ್ತು ಜಿಲ್ಲಾಡಳಿತಕ್ಕಾಗಲಿ ಸರ್ಕಾರಕ್ಕಾಗಲಿ ಸರ್ ಒತ್ತಾಯ ಮಾಡ್ತಾ ಇದ್ದಾನೆ ಸರ್. ಮೆಕ್ಕೆಜೋಳದ ಖರೀದಿ ಕೇಂದ್ರದಲ್ಲಿ ನೂರಾರು ರೈತರು ನಾ ಮುಂದೆ ತಾ ಮುಂದೆ ಅಂತ ನೋಂದಣಿ ಮಾಡಿಸಿದ್ದಾರೆ. ಈಗ ನೋಡಿದ್ರೆ ಖರೀದಿ ಮಾಡ್ತಾ ಇಲ್ಲ. ಕಾಟಾಚಾರಕ್ಕೆ ಕೆಲವು ಕಾರ್ಖಾನೆಗಳು 2,000 ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ. ಆದರೆ ಕೆಎಂಎಫ್ ಖರೀದಿ ಕೇಂದ್ರ ಇನ್ನೂ ಖರೀದಿ ಪ್ರಾರಂಭಿಸಿಲ್ಲ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರೈತರ ಮೂಗಿಗೆ ತುಪ್ಪ ಹಚ್ಚೋ ಕೆಲಸವನ್ನ ಸರ್ಕಾರ